ಒಂದು ಮಾತು ಕೇಳಲ್ಲ. ಒಂದ್ ವೇಳೆ ದೇವ್ರೇನಾದ್ರೂ ನೀನ್ ಮುಂದೆ ಬಂದು ನಿನಗೆ ಅಂತ ಒಂದು ಕನಸಿತ್ತಲ್ವಾ, ಏನಾಯ್ತು ಅಂದ್ರೆ ಉತ್ತರ ಏನ್ ಕೊಡ್ತೀಯಾ? ಫೋನ್ ನೋಡ್ಕೊಂಡಿದ್ದೀನಿ, ರೀಲ್ಸ್ ನೋಡ್ಕೊಂಡಿದ್ದೀನಿ, ಬೇರೆಯವ್ರ ಲೈಫಲ್ಲಿ ಸಕ್ಸಸ್ ಆಗೋದನ್ನ ನೋಡಿ ಕ್ಲಾಪ್ಸ್ ಹೊಡಿತಿದ್ದೀನಿ, ನಾನೇನ್ ಮಾಡ್ಲಿ ಅಂತ ಯೋಚಿಸ್ತಿದ್ದೀನಿ ಅಂತೀಯಾ? ಅಥವಾ ಹೇಳ್ತೀಯಾ ನಾನ್ ಬಿದ್ದೆ ಆದ್ರೆ ನಿಲ್ಲಿಲ್ಲ, ಗುರಿ ಕಡೆ ಓಡ್ತಿದ್ದೀನಿ ಅಂತೀಯಾ? ನೋಡು, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸ್ಟೇಜ್ ಬರುತ್ತೆ, ನೀನ್ ಚೂಸ್ ಮಾಡ್ಲೇಬೇಕಾಗತ್ತೆ. ಆರಾಮಾಗಿರ್ಬೇಕಾ ಅಥವಾ ಇತಿಹಾಸ ನಿರ್ಮಿಸ್ತೀಯಾ ಅಂತ. ಮೋಸ್ಟ್ಲಿ ಇದು ಅಂತಹದೇ ದಿನ. ಇವತ್ತು ನೀನ್ ಬದಲಾಗಿಲ್ಲ ಅಂದ್ರೆ 1 ವರ್ಷ ಆದ್ಮೇಲೆ ಇದೇ ಸ್ಥಾನದಲ್ಲೇ ನಿಂತು ಆ ದಿನ ನಾನು ಓದ್ಬೇಕಾಗಿತ್ತು ಅಂತ ಅಂತೀಯಾ? ಈ ಜೀವನದಲ್ಲಿ ರಿಗ್ರೆಟ್ಗಿಂತ ನೋವು ಮತ್ತೊಂದಿಲ್ಲ. ಜನ ಹೇಳ್ತಾರೆ ಹಣೆ ಬರಹ ಬದಲಾಗತ್ತೆ ಅಂತ. ನಿಜ ಅಂದ್ರೆ ಇಲ್ಲಿ ಹಣೆ ಬರಹ ಬದಲಾಗೋದು ಅಭ್ಯಾಸಗಳನ್ನ ಬದಲಾಯಿಸ್ಕೊಂಡವ್ರಿಗೆ ಮಾತ್ರ. ಇಲ್ಲಿ ಪ್ರಾಬ್ಲಮ್ ಬುಕ್ ಅಲ್ಲ, ಪ್ರಾಬ್ಲಮ್ ಸಿಲೆಬಸ್ ಅಲ್ಲ, ಪ್ರಾಬ್ಲಮ್ ಎಕ್ಸಾಮ್ ಕೂಡ ಅಲ್ಲ, ಪ್ರಾಬ್ಲಮ್ ನೀನೇ. ಪ್ರತಿದಿನ ರೂಮ್ ಒಳಗೆ ಕುತ್ಕೊಂಡು ಹೇಳ್ತೀಯಲ್ವಾ ನಾಳೆಯಿಂದ ಓದ್ತೀನಿ ಅಂತ. ಎಷ್ಟೋ ಜನರ ಕನಸು ಕನಸಾಗೆ ಇರೋದು ಇದೇ ಕಾರಣಕ್ಕೆ. ಎಷ್ಟೋ ಸತಿ 5 ನಿಮಿಷ ಆದ್ಮೇಲೆ ಓದ್ತೀನಿ, 5 ನಿಮಿಷ ಅನ್ಕೊಂಡು 5 ವರ್ಷ ಆಗೋಗುತ್ತೆ. ಯಾವತ್ತಾದ್ರೂ ಯೋಚಿಸಿದ್ಯಾ ನಿಮ್ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರೋ ಸ್ಟೂಡೆಂಟ್ಗೂ ದಿನಕ್ಕೆ 24 ಗಂಟೆನೇ ಇರೋದು? ಯಾವ ಸ್ಟೂಡೆಂಟ್ UPSCಯಲ್ಲಿ ಫಸ್ಟ್ ರ್ಯಾಂಕ್ ಬರೋರ್ಗೂ 24 ಗಂಟೆನೇ ಇರೋದು? ಯಾರ್ಯಾರು ನೀಟ್ ಕ್ರ್ಯಾಕ್ ಮಾಡಿದ್ರೋ, IIT ಕ್ರ್ಯಾಕ್ ಮಾಡಿದ್ರೋ, ಯಾರು NDAನ ಕ್ರ್ಯಾಕ್ ಮಾಡಿದ್ರೋ ಅವ್ರ ಹತ್ರ ಏನ್ ಸೂಪರ್ ಪವರ್ ಇತ್ತಾ? ಖಂಡಿತ ಇಲ್ಲ. ಅವ್ರ ಹತ್ರ ಇದ್ದಿದ್ದು ಒಂದೇ, ಯಾವಾಗ ಓದ್ಬೇಕು ಅನ್ಕೊಂಡ್ರೋ ಆಗ ಓದಿದ್ರಷ್ಟೇ. ಬೇರೆಯವರು ಬರೀ ಕತೆಗಳನ್ನ ಹೇಳ್ತಿದ್ರು. ಈ ಜಗತ್ತಲ್ಲಿರೋ ದೊಡ್ಡ ಕಾಯಿಲೆ ಯಾವ್ದು ಗೊತ್ತಾ? ಬಡತನ ಅಲ್ಲ, ಫೇಲ್ ಆಗೋದು ಅಲ್ಲ, ರಿಜೆಕ್ಟ್ ಆಗೋದಲ್ಲ. ದೊಡ್ಡ ಕಾಯಿಲೆ ನಿನ್ನಲ್ಲಿ ಪೊಟೆನ್ಷಿಯಲ್ ಇದ್ರು ಅದು ಗೊತ್ತಿಲ್ಲದೆ ಬದುಕೋದು. ನಿನ್ನಲ್ಲಿ ಡಾಕ್ಟರ್ ಆಗೋ ಕೆಪಾಸಿಟಿ ಇದೆ, ಆದ್ರೆ ನೀನ್ ಫೋನ್ನ ಚೂಸ್ ಮಾಡ್ಕೊಂಡೆ. ನಿನ್ನಲ್ಲಿ IAS ಆಗೋ ಕೆಪಾಸಿಟಿ ಇತ್ತು, ಆದ್ರೆ ನೀನು ಸೋಂಬೇರಿತನನ ಚೂಸ್ ಮಾಡ್ಕೊಂಡೆ. ನೀನ್ ಹೀಗೆ ಇದ್ರೆ ಈ ಜಗತ್ತು ನೀನ್ ಫೇಲ್ ಆಗೋದ್ನಲ್ಲ, ನಿನ್ನ ಪತನ ನೋಡೋಕೆ ಕಾಯ್ತಿರತ್ತೆ. ಇವತ್ತು ನಿನ್ ತಂದೆ ತಾಯಿ ಏನು ಹೇಳ್ದಿರ ಇರಬಹುದು, ನಿಮ್ ಸಂಬಂಧಿಕರು ನಿಮ್ ಮಗ ನಿಮ್ ಮಗಳು ಏನ್ ಮಾಡ್ಕೊಂಡಿದ್ದಾರೆ ಅಂದಾಗ ಅವ್ರ ಉತ್ತರ ಏನಾಗಿರ್ಬೇಕು? ನಿನ್ ತಂದೆ ತಾಯಿಗೆ ನಿನ್ ಮಾರ್ಕ್ಸ್ಗಿಂತ ನಿನ್ ಎಫರ್ಟ್ ಕಾಣಿಸ್ಬೇಕು. ನಿನ್ನ ಎಫರ್ಟ್ಸ್ ಬಗ್ಗೆ ನಿನ್ಗೆ ಖುಷಿ ಇದೆಯಾ? ನಿನ್ ಮನ್ಸು ನೀನ್ ಮಲ್ಗೋ ಮುಂಚೆ ಹೇಳುತ್ತೆ, ಛೇ ಇವತ್ತು ಕೂಡ ನೆನ್ನೆ ತರ ಏನು ಮಾಡ್ಲಿಲ್ಲ ಅಂತ. ಒಂದ್ಸತಿ ನಿನ್ನ ಫೋನ್ ನಿನ್ನ ರೀಲ್ಸ್ ಪಕ್ಕಕ್ಕಿಟ್ಟು ಒಂದು ಸತಿ ನಿನ್ನ ಮನಸ್ಸಿನ ಮಾತು ಕೇಳಿ ನೋಡು. ನಿನ್ನ ಕಾಂಪಿಟೇಷನ್ ಟಾಪರ್ ಜೊತೆ ಅಲ್ಲ, ನಿನ್ನ ಕಾಂಪಿಟೇಷನ್ ಅಂದ್ಕೊಂಡಿರೋದನ್ನ ಸಾಧಿಸೋ ಮನಸ್ಸಿದ್ರು ಅದನ್ನ ತಡಿತಿರೋ ನಿನ್ನ ಅಭ್ಯಾಸಗಳಿಂದ. ಇಲ್ಲಿ ನೀನ್ ಸೋಲೋಕೆ 1000 ಕಾರಣ ಇರಬಹುದು, ಆದ್ರೆ ಸರಿಯಾಗಿ ನೋಡು, ನೀನ್ ಯಾಕೆ ಗೆಲ್ಬೇಕು ಅಂತ ಒಂದು ಸ್ಟ್ರಾಂಗ್ ಕಾರಣ ಸಿಗುತ್ತೆ. ನೀನ್ ಅಂದ್ಕೊಂಡಿದ್ದು ಸಾಧಿಸ್ತೀಯ ಅನ್ನೋ ನಂಬಿಕೆ ನಿನ್ ಬಗ್ಗೆ ನನಗಿದೆ, ನಿನಗಿಲ್ವಾ?